ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯೋಗ ಮಲ್ಲಪ್ಪ ಜುತಾರ. ಆತ್ಮೀಯರೇ, ಬಾಂಗ್ಲಾ ಕುದೀತಾ ಇದೆ, ಜನ ಚಳಂದಿದ್ದಾರೆ, ಉದ್ಯೋಗ ಇಲ್ಲಲ್ಲ, ನಿರುದ್ಯೋಗ ಸಮಸ್ಯೆ ಅದು ಚರ್ಪಡಿಸ್ತಾ ಇದೆ. ಇಡೀ ಏನಾದರೂ ಒಂದು ಸಾಧಿಸಬೇಕು ಅಂತ, ಅನುಕೂಲ ಮಾಡಿಕೊಳ್ಬೇಕು ಅಂತ. ಆದರೆ ಅಲ್ಲಿ ಬಡತನ, ಅಲ್ಲಿ ನಿರುದ್ಯೋಗ, ಆಲ್ರೆಡಿ ಅಲ್ಲಿ ರಿಸರ್ವೇಷನ್ ಅಂದರೆ 1971 ಆದಂಥ ಒಂದು ದೊಡ್ಡ ಬದಲಾವಣೆ ಸಂದರ್ಭದಲ್ಲೇ ನಮ್ಮ ಶೇಖ್ ಮುಜಿಬುರ್ ರೆಹಮಾನರ ಬೆಂಬಲಿಗರ ಒಂದು ಏನು ರಿಸರ್ವೇಷನ್ ಘೋಷಣೆ ಮಾಡಿತ್ತು, ಅದರ ವಿರುದ್ಧವಾಗಿ ಶುರುವಾದಂಥ, ಅಥವಾ ಈಗ ನಮ್ಮ ಶೇಖ್ ಹಸೀನಾ ಅವ್ರ ವಿರುದ್ಧವಾಗಿ ಶುರುವಾದಂಥ ಮೂಮೆಂಟ್ ಅವ್ರ ದೇಶ ಬಿಟ್ಟು ಹೊರಗೆ ಬರುವ ಜೊತೆಗೆ ಈಗ ಅವರ ಇನ್ನೊಬ್ಬ ಪ್ರತಿಸ್ಪರ್ಧಿ ಮಾಜಿ ಅಧ್ಯಕ್ಷ ಜಿಯಾವುರ್ ರೆಹಮಾನ್ರ ಮಗ ತಾರಿಕ್ ರೆಹಮಾನ್ ಬಾಂಗ್ಲಾಗೆ ಬಂದಿದ್ದಾರೆ. ಅಂದ್ರೆ ಇಡೀ ದೇಶ ಇವತ್ತು ಈ ಎರಡು ನಾಯಕರು ಮಧ್ಯದಲ್ಲ, ಶೇಖ್ ಮುಜಿಬುರ್ ರೆಹಮಾನ್ರು, ಇನ್ನೊಬ್ಬರು ಇಲ್ಲ ಜಿಯಾವುರ್ ರೆಹಮಾನ್, ಇವರ ಮಧ್ಯದ ಒಂದೇನು ಜನ ಅಲ್ಲಿದ್ದಾರೆ. ಆ ಜನ ಸೆಳೆದೆದ್ದ ಜಿ ಮೂಮೆಂಟ್ ಮಾಡಿದಾಗ ಅಲ್ಲಿ ಮೊದಲು ಟಾರ್ಗೆಟ್ ಆಗಿದ್ದಪ್ಪ ಅಂತಂದ್ರೆ ಭಾರತೀಯರು,